ತುಂಬಾ ಖುಷಿ ಆಗ್ತಾ ಇದೆ. ಗಾಂಧಿ ಬಜಾರ್ ಈಗ ಒಂಥರ ತುಂಬಾ ಸಂತೋಷ ಆಗ್ತಾ ಇದೆ. ಮೊದಲು ಗಿಜಿ 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 ತರ ಇತ್ತು ರೀ, ಜಾಸ್ತಿ ಜನ. ಓಕೆ, ಈಗ ತುಂಬಾ ಚೆನ್ನಾಗಿದೆ. ಕಡಲೆಕಾಯಿ ತಿನ್ಕೊಂಬರೋಷ್ಟು ಫ್ರೀ ಆಗಿ ನೋಡಿ ಅದೆಲ್ಲ. ಆದ್ರೆ ದಯವಿಟ್ಟು ಗಲೀಜು ಮಾಡಬೇಡಿ, ಕಸವನ್ನು ಹಾಕಬೇಡಿ, ಕ್ಲೀನ್ ಮಾಡಿ ಅಷ್ಟೇ ಹೇಳೋದಷ್ಟೇ. ನಿಮ್ಮೆಲ್ಲರೂ ಈಗ ಈ ಗಾಂಧಿ ಬಜಾರಲ್ಲಿ ಅವ್ರು ವ್ಯಾಪಾರಸ್ಥರಿಗೂ ಜಾಗ ಕೊಟ್ಟಿದ್ದಾರೆ, ನಿಮ್ಗೆ ಓಡಾಡಕ್ಕೂ ಜಾಗ ಕೊಟ್ಟಿದ್ದಾರೆ. ಹೇಗೆ ಅವ್ರು ಇನ್ನೂ ಮಾಡ್ಬೇಕಾಗಿತ್ತಾ ಅಥವಾ ಓಕೆನಾ? ಅವರೆಲ್ಲ ಡೈಲಿ ದುಡಿಮೆ ಅವ್ರದ್ದು, ಅವ್ರ ಮನೆ ನಡೆಯೋದು ಇರ್ಲಿ, ಅವ್ರಿಗೊಂದು ಸೌಕರ್ಯ ಮಾಡಿಕೊಟ್ಟಿದ್ದಾರೆ, ಒಳ್ಳೇದು. ಮ್ಯಾಮ್, ಇದು ಅವತ್ತಿಂದ ಇವತ್ತವರೆಗೂ ನಾವು ಫುಟ್ಪಾತ್ ಅನ್ನೋದು ವ್ಯಾಪಾರಕ್ಕಂತ ಸೀಮಿತ ಆಗಿತ್ತಾ ಅಥವಾ ಸಾರ್ವಜನಿಕ ಓಡಾಡಕ್ಕಂತ ಸೀಮಿತ ಆಗಿತ್ತು ಅನ್ಕೊಂಡಿದ್ದೀರಾ ನೀವು? ಇದು ಎರಡಕ್ಕೂ ಆಗಿದೆ. ಈಗ ಸಾರ್ವಜನಿಕ ಓಡಾಡಕ್ ಮಾಡಿದ್ದಾರೆ, ಆಮೇಲೆ ಈಗ ಜನರಿಗೆ ವ್ಯಾಪಾರ ಮಾಡೋದಕ್ಕೂ ಮಾಡಿದ್ದಾರೆ. ಕೆಲವೊಂದು ವ್ಯಾಪಾರಕ್ಕೆ ಮಾಡಕ್ ಬಿಟ್ಟಿಲ್ಲ ಬಿಡಿ, ಫುಲ್ ಬಂದ್. ಇಲ್ಲ, ಈಗೆಲ್ಲ ರೋಡ್ ಚೆನ್ನಾಗಿ ಮಾಡೋರೆ, ದೊಡ್ಡದು. ನಮಗೆ ಇವಾಗ ತುಂಬಾ ಜನ ಆಕ್ಸಿಡೆಂಟ್ ಆಗ್ತಿತ್ತು. ಇವಾಗ ಏನಾರ ಪರ್ಚೇಸ್ ಮಾಡ್ಬೇಕಾದ್ರೆ ಇಲ್ಲಿ ಬಂದು ತಗೊಳ್ಬೇಕಾದ್ರೆ ಅದು ರೋಡ್ಗೆ ಹೋಗ್ತಿದ್ರು ಜನ. ಈಗೆಲ್ಲ ಚೆನ್ನಾಗಿ ರೋಡ್ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ, ಚೆನ್ನಾಗೆಲ್ಲ ಓಡಾಡೋದಕ್ಕೆ ಗಾಡಿಗಳು ಓಡಾಡ್ತಾ ಇದ್ದಾವೆ. ಇನ್ನು ಯಾವ ತರ ಅಭಿವೃದ್ಧಿ ಬೇಕು ಅಂತೀರಮ್ಮ? ಈಗ ಗೌರ್ಮೆಂಟ್ ಅದೇನ್ ಮಾಡುತ್ತೆ ಅವ್ರ ಮೇಲೆ ಡಿಪೆಂಡ್. ಇವಾಗ ಮಾಡ್ತಾ ಇರೋದ್ರಲ್ಲಿ ಇನ್ಯಾವ ತರ ಇರಬೇಕು? ಇನ್ನೂ ನಮ್ಮ ಬೆಂಗಳೂರು ಇಂಪ್ರೂವ್ ಆಗಬೇಕು, ಇನ್ನೂ ಆಗಬೇಕು. ಯಾವ ವಿಚಾರದಲ್ಲಿ ಅಭಿವೃದ್ಧಿ ಆಗಬೇಕು ಮೇಡಮ್? ಅದು ತುಂಬಾ ಇದೆ, ಈಗ ಟೈಮ್ ಇಲ್ಲ. ಎಕ್ಸಾಂಪಲ್ ಕೊಡೋದಾದ್ರೆ ಹೇಳಿ. ಬಡವರಿಗೆ ಒಂದು ಸೌಕರ್ಯ ಹಾಕ್ಕೊಡ್ಬೇಕು ಅಷ್ಟೇ ಸರ್ಕಾರದಿಂದ. ಯಾವ ತರ ಅಂದ್ರೆ ಇದೆ ಬಿಡಿ, ಅದು ತುಂಬಾ ಇದೆ. ಸೊ ನೋಡ್ತಾ ಇದೀವಿ ಮೇಡಮ್, ನೀವು ಅವ್ರಿಗೊಂದು ಏನೋ ಒಂದು ಇದು ಮಾಡಿಕೊಡಿ, ನಾವು ಅವಾಗ ಫುಟ್ಪಾತ್ ವ್ಯಾಪಾರಿ ನಾವು ತೆರವು ಮಾಡಿಕೊಡ್ತೀವಿ. ಅಲ್ಲ ಮ್ಯಾಮ್, ಈಗ ಇವರು ಇಲ್ಲಿ ಗಂಟ ತಗೊಂಡು ಹಾಕಿಸ್ಕೊಂಡ್ಬಿಟ್ರೆ ಓಡಾಡೋ ಜಾಗದಲ್ಲಿ ಎಷ್ಟು ಮಟ್ಟಿಗೆ ಸರಿ ಅಂತೀರಾ? ಸರಿ ಇಲ್ಲ. ಹೌದು ಮೇಡಮ್, ಎಲ್ಲರಿಗೂ ಪಬ್ಲಿಕ್ ಪ್ರಾಬ್ಲಮ್ ಆಗುತ್ತೆ. ಹೌದು. ಮತ್ತೆ ಈಗ ಇಷ್ಟೊಂದು ದೊಡ್ಡ ಮಟ್ಟದ ನಿರ್ಧಾರ ತಗೊಂಡು ಒಂದ್ ಕಡೆಯಿಂದ ತೆರವು ಮಾಡ್ಕೊಂಡ್ಬರ್ಬೇಕಾದ್ರೆ ನಿಮ್ಮ ಸಪೋರ್ಟ್ ಯಾರಿಗಿರುತ್ತೆ? ವ್ಯಾಪಾರಸ್ಥರಿಗಿರುತ್ತಾ ಅಥವಾ ಸರ್ಕಾರಕ್ಕೆ ಇರುತ್ತೆ? ಸರ್ಕಾರಕ್ಕೆ ಇರುತ್ತೆ. ಚೇಂಜ್ ಮಾಡಿಕೊಡಿ ನೀವು, ಸ್ವಲ್ಪ ಅವ್ರಿಗೂ ಸಪೋರ್ಟ್ ನೀವು ಮಾಡಿಕೊಡಿ ಮೇಡಮ್. ಪಾಪ ನಾನು ಬೆಂಗಳೂರು ಚೆನ್ನಾಗಿರ್ಬೇಕು ಅನ್ನೋದು ಎಲ್ಲರೂ ಉದ್ದೇಶ. ಹೌದು, ಯಾಕಂದ್ರೆ ನಾವೆಲ್ಲೋ ಒಂದು ದೇಶಕ್ಕೆ ಹೋದಾಗ ಹಂಗೆ ಇರ್ಬೇಕು ಅನ್ನೋದು ನಮ್ಗೆ ಇರುತ್ತಲ್ವ. ಹೌದು. ಒಂದ್ ಕಡೆಯಿಂದ ತೆರವು ಮಾಡ್ಕೊಂಡ್ ಬಂದಾಗ ಖುಷಿ ಆಗುತ್ತೆ. ಇವಾಗ ಸಚಿವರು ಇಷ್ಟು ದೊಡ್ಡ ಮಟ್ಟದ ಕೆಲಸ. ನಾವು ಮೊನ್ನೆ ಮಲ್ಲೇಶ್ವರಂಗೆ ಹೋದಾಗ ನೋಡಿದ್ವಿ, ಅಲ್ಲೆಲ್ಲ ಫುಲ್ ಆಗಿ ತೆರವಾಗಿದೆ ಮೇಡಮ್, ನೋಡ್ಕೊಂಡು ಬಂದ್ವಿ. ಅವಾಗ ಏನಾಯ್ತು? ಮಲ್ಲೇಶ್ವರಂ ಯಾವ್ದಾದ್ರು ಪರ್ಚೇಸ್ ಹೋಗ್ತಿದ್ರೆ? ಹೌದು, ಅಲ್ಲೂ ಶಾಪಿಂಗ್ ಮಾಡ್ತೀವಿ ಮೇಡಮ್ ನಾವು. ಇವಾಗ ರೀಸೆಂಟ್ ಆಗಿ ಅದಕ್ಕೆ ಅಂತಾನೆ ಹೋದ್ವಿ. ಎಲ್ಲ ಫುಲ್ ಚೇಂಜಸ್ ಆಗಿದೆ, ತೆರವು ಮಾಡಿದ್ದೀರಾ. ಓಕೆ, ಚೆನ್ನಾಗಿದೆ. ಓಕೆ, ಈಗ ಅನ್ನಿಸ್ತಾ ಇದೆ. ಏನ್ ಅನಿಸ್ತು? ಯಾಕಂದ್ರೆ ಯಾವಾಗ್ಲೂ ಮಲ್ಲೇಶ್ವರಂ ಅಂದ್ರೆ ಗಜಿಬಿಜಿಯಿಂದ. ಹೌದು, ಅಲ್ಲಿ ತುಂಬಾ ಶಾಪಿಂಗ್ ಮಾಡಕ್ಕೂ ಆಗ್ತಾ ಇರ್ಲಿಲ್ಲ ನಮ್ಗೆ, ನಿಂತ್ಕೊಳ್ಳಕ್ಕೂ ಆಗ್ತಾ ಇರ್ಲಿಲ್ಲ. ಹೌದು. ಅದ್ರಲ್ಲಿ ಇವಾಗ ಅಷ್ಟು ಫ್ರೀ ಇದೆ. ಏನ್ ಹೇಳ್ತೀರಾ? ಅದೇ ಹೇಳ್ತಿದ್ದೀನಲ್ಲ ಮೇಡಮ್, ಚೆನ್ನಾಗಿದೆ ಈಗ. ಓಕೆ, ತೆರವು ಮಾಡಿರೋದ್ರಿಂದ ಓಕೆ, ಬಟ್ ಏನಂದ್ರೆ ವ್ಯಾಪಾರಿಗಳಿಗೂ ತೊಂದರೆ ಆಗ್ತಾ ಇದೆ. ಇಲ್ಲಿ ಬಂದು ಅವ್ರಿಗೆ ಇಷ್ಟು ಜಾಗ ಅಂತ ಕೊಟ್ಟಿದ್ದಾರೆ, ಅಷ್ಟು ಜಾಗದಲ್ಲಿ ಇವರು ವ್ಯಾಪಾರ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಅಷ್ಟು ಜಾಗದಲ್ಲಿ ಇವ್ರು ವ್ಯಾಪಾರ ಮಾಡ್ಬೇಕು ಅಂದ್ರೆ ಇನ್ನಷ್ಟು ಜಾಗದಲ್ಲಿ ಜನ ಬಂದು ತಗೋತಾರೆ, ಕವರ್ ಆಗಿ ಆಗುತ್ತೆ, ಅವಾಗ ಪಬ್ಲಿಕ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಇನ್ನು ಕೂಡ ಸಜೆಷನ್ ಆದ್ರೂ ಹೇಗೆ ಏನಿರುತ್ತೆ? ಈಗ ಒಂದು ಮಳಿಗೆ ಅಂತ ಮಾಡ್ಕೊಡ್ಬೇಕಾ? ಮಳಿಗೆ ಅಂತ ಮಾಡ್ಕೊಟ್ರೇನೆ ಬೆಟರ್. ಅವ್ರೂ ಪಾಪ ಹೊಟ್ಟೆ ಪಡಿಗೆ ಮಾಡ್ತಾ ಇದಾರೆ ಮೇಡಮ್, ಅಲ್ವಾ? ಅವ್ರಿಗೊಂದು ಮಳಿಗೆ ಅಂತ ಮಾಡ್ಕೊಟ್ರೆ. ಮೇಡಮ್, ಅವ್ರನ್ನ ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ ಮೇಡಮ್? ನಮ್ಗೆ ಫುಟ್ಪಾತ್ ಅಲ್ಲಿ ಆಗೋ ವ್ಯಾಪಾರ ಮಳಿಗೆಲ್ಲ ಆಗಲ್ಲ ಅಂತ ಹೇಳ್ತಾರೆ. ಹೌದು ಮೇಡಮ್, ಕರೆಕ್ಟ್. ಅವ್ರು ಹೇಳೋದು ಕರೆಕ್ಟ್. ಇಲ್ಲಿ ಬಂದು ತಗೊಳ್ಳೋಷ್ಟು ಜನ ಮಳಿಗೆಗೆ ಯಾರು ಹೋಗಿ ತಗೊಳ್ಳೋದಿಲ್ಲ. ಯಾರಿಗೆ ಸಪೋರ್ಟ್ ಮಾಡ್ತೀರಾ? ನಾವು ಗೌರ್ಮೆಂಟ್ಗೆ ಸಪೋರ್ಟ್ ಮಾಡ್ತೀವಿ.